ನೀವಿನ್ನೂ ನಮ್ಮ ಕರ್ನಾಟಕದಲ್ಲಿದ್ದು ಈ ಒಂದು ಜಾಗನ ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬಂದು ಈ ಜಾಗಕ್ಕೆ ವಿಸಿಟ್ ಮಾಡಿ. ಸಖತ್ತಾಗಿರೋ ಪ್ಲೇಸ್ ಇದು. ನಾವಿವತ್ತು ಒಂದು ಸುಪ್ರಸಿದ್ಧವಾದ, ಸುಂದರವಾದ ಮತ್ತು ಅದ್ಭುತವಾದ ಒಂದು ಜಾಗದಲ್ಲಿದ್ದೀವಿ. ಹೌದು, ನಾನು ಯಾಕೆ ಇಷ್ಟೊಂದಲ್ಲೇ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ? ನಾವಿರೋದು ನಮ್ಮ ಕರ್ನಾಟಕದ ಅತಿ ದೊಡ್ಡ ಡ್ಯಾಮ್ ಆದ ತುಂಗಭದ್ರಾ ನದಿಯ ಬ್ಯಾಕ್ ವಾಟರ್ಸ್ನ ದಡದ ಮೇಲೆ ನಾವೀಗ ನಿಂತಿದ್ದೀವಿ. ನೋಡ್ಬೋದು ನೀವು, ನಮ್ಮ ಕರ್ನಾಟಕದ ಅತಿ ದೊಡ್ಡ ಡ್ಯಾಮ್ ತುಂಗಭದ್ರಾ ಜಲಾಶಯ. ನೀವೀಗೇನು ನೋಡ್ತಾ ಇದ್ದೀರಾ, ಈ ಒಂದು ತುಂಗಭದ್ರಾ ಡ್ಯಾಮ್ನ ಬ್ಯಾಕ್ ವಾಟರ್ಸ್ನಲ್ಲಿ ಈಗ ನೋಡಿ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಜನ. ಇನ್ನು ಸ್ವಲ್ಪ ದಿನ ಆದಮೇಲೆ ಅಂದರೆ ಪ್ರತಿ ದಿನೇ ಡ್ಯಾಮ್ಗೆ ನೀರು ಸೇರ್ತಾ ಇರೋದ್ರಿಂದ ನೀರಿನ ಮಟ್ಟ ಟೈಮ್ ಟು ಟೈಮ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅಲ್ಲಿರೋ ಜನ ಇನ್ನು ಸ್ವಲ್ಪ ದಿನದಲ್ಲಿ ಅಲ್ಲಿ ಯಾರು ನಿಂತ್ಕೊಳೋದಕ್ಕಾಗಲ್ಲ, ಯಾಕಂದರೆ ಅಲ್ಲೆಲ್ಲ ಫುಲ್ ವಾಟರ್ ತುಂಬ್ಕೊಂಡ್ಬಿಡುತ್ತೆ. ಈ ಒಂದು ಜಾಗನ ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ಥಳ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಷ್ಟೊತ್ತು ನೀವು ನಮ್ಮ ತುಂಗಭದ್ರಾ ಜಲಾಶಯದ ಬ್ಯಾಕ್ ವಾಟರ್ಸ್ ನೋಡಿದ್ದೀರಾ, ಅಂದರೆ ನಮ್ಮ ತುಂಗಭದ್ರಾ ಜಲಾಶಯವನ್ನು ಇಷ್ಟೊತ್ತು ನೀವು ವೀಕ್ಷಣೆ ಮಾಡಿದ್ದೀರಾ. ಈಗ ನೋಡಿ ಇರೋದು ಅಸಲಿಯತ್ತು. ಕರ್ನಾಟಕದ ಫೇಮಸ್ ರೂಟ್ ಇದು, ಹೊಸಪೇಟೆ ಟನಲ್ಲು. ನೋಡ್ಬೋದು ನೀವು. ಯಾಕಿದಿಷ್ಟು ಫೇಮಸ್ ಅಂತ ಯೋಚನೆ ಮಾಡ್ತೀರಾ? ನೋಡಿ, ಈ ಒಂದು ಟನಲ್ ಮೇಲೆಗಡೆ ವಿಂಡ್ ಮೈಲ್ಸ್ ಅಂದರೆ ಗಾಳಿ ಗಿರಾಣಿಗಳನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಟನಲ್ಸ್ ಇದೆ, ದೊಡ್ಡ ದೊಡ್ಡ ಟನಲ್ಸು. ಈ ಟನಲ್ಸ್ನ ಮುಖಾಂತರ ವೆಹಿಕಲ್ಸ್ ಇಲ್ಲಿ ಪಾಸ್ ಆಗ್ತವೆ. ಇದರಲ್ಲಿ ಇನ್ನೂ ವಿಶೇಷ ಏನಪ್ಪ ಅಂತಂದರೆ, ಈ ಟನಲ್ನ ಮೇಲೆಗಡೆ ರೈಲ್ವೆ ಟ್ರ್ಯಾಕ್ ಇದೆ. ಟನಲ್ನ ಮೇಲೆ ರೈಲ್ ಪಾಸ್ ಆದರೆ ಟನಲ್ನ ಕೆಳಗಡೆ ವೆಹಿಕಲ್ಸ್ ಇಲ್ಲಿ ಪಾಸ್ ಆಗುತ್ತೆ. ಅತ್ಯಾಕ್ ತಡ, ನಿಮ್ಮನ್ನ ಈ ಟನಲ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಬಳ್ಳಾರಿ ವಿಜಯನಗರನ. ಆದರೆ ಮುಂಚೆ ಬಳ್ಳಾರಿ ವಿಜಯನಗರ ಎರಡು ಒಂದೇ ಆಗಿತ್ತು, ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲೇ ಇತ್ತು. ಆನಂದ್ ಸಿಂಗ್ ಅವರು ಮಂತ್ರಿ ಆಗಿದ್ರು. ಆ ಒಂದು ಟೈಮಲ್ಲಿ ಎರಡು ಜಿಲ್ಲೆ ವಿಭಜನೆ ಆಗುತ್ತೆ. ಒಂದು ಬಳ್ಳಾರಿ ಜಿಲ್ಲೆ ಸಪ್ರೇಟ್ ಆಗುತ್ತೆ, ಮತ್ತು ವಿಜಯನಗರ ಎರಡು ಸಪ್ರೇಟ್ ಜಿಲ್ಲೆ ಆಗಿದೆ ಈಗ.